ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನನ್ನ ಹಸ್ಬೆಂಡ್ ಬೇಗ ಟೀ ಬೇಕು ಅವ್ರಿಗೆ, ಎದ್ದ ತಕ್ಷಣ ಟೀ ಬೇಕು ಅವ್ರಿಗೆ. ಹಾಸ್ಗೆಲ್ಲ ಮಲ್ಕೊಂಡಿರ್ತಾರೆ, ನನಗೆ ಟೀ ಬೇಕು ಅಂತ ಹೇಳಿರ್ತಾರೆ. ಸೊ ಎದ್ದು ಅವ್ರಿಗೂ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿ ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು, ಸೊ ಇವತ್ತು ತಿಂಡಿ ಅವ್ರು ಫ್ರೆಶ್ ಆಗೋಷ್ಟರಲ್ಲಿ ತಿಂಡಿ ಮಾಡೋಣ ಅಂತೇಳಿ ತಿಂಡಿ ಎಲ್ಲ ಮಾಡಿಕೊಟ್ಟೆ. ತಿಂಡಿ ತಿನ್ಕೊಂಡು ಅವ್ರು ಆಫೀಸ್ಗೆ ಹೋದರು. ಸೊ ಮಧ್ಯಾಹ್ನ ಊಟಕ್ಕಂತ ಬದನೇಕಾಯಿ ಪಲ್ಯ ಮಾಡ್ಕೊಳ್ಳೋಣ ಚಪಾತಿ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಒಂದು ಇಬ್ಬರಿಗೋಸ್ಕರನೇ ಅಲ್ವಾ, ಸೊ ಒಂದು 3 ಬದನೇಕಾಯಿ, ಈರುಳ್ಳಿ, ಕರಿಬೇವು, ಟೊಮೊಟೊನ ತೊಗೊತಿದ್ದೀನಿ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು, ಸೊ ಒಂದು ಬಾಣಲಿಯಲ್ಲಿ ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು, ಸೊ ಅದು ಗರಮ್ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಎಲ್ಲ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡಿ ಕರಿಬೇವನ್ನ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡ್ಬಿಟ್ಟು, ಯಾಕಂದರೆ ಮೆತ್ತಗಾಗೋಕ್ಕೋಸ್ಕರ, ಸೊ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಚಿಟಿಕೆಯಷ್ಟು ಅರಿಶಿಣ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ, ಮತ್ತು ಅದಕ್ಕೊಂದು ಸ್ವಲ್ಪ ಧನಿಯಾ ಪೌಡರು, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ 2 ಸ್ಪೂನ್ ಶೇಂಗದ ಪುಡಿ ಹಾಕ್ಕೊತಿದ್ದೀನಿ. 2 ಸ್ಪೂನ್ ನಾರ್ಮಲ್ ಶೇಂಗದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಟ್ ಮಾಡ್ಕೊಂಡಿರೋವಂಥ ಬದ್ನೆಕಾಯಿನ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ 1 ಗ್ಲಾಸ್ ನೀರು ಹಾಕ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಸೊ ಅದಾದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಸೈಡಲ್ಲಿ ಹಂಗೆ ಹಿಟ್ಟು ಕಲಿಸ್ಕೊಂಡಿದ್ದಂಥ ಚಪಾತಿ ಮಾಡ್ಕೊತಿದ್ದೀನಿ. ಚಪಾತಿ ಎಲ್ಲ ರೆಡಿ ಆದಮೇಲೆ ಸೊ ಬದನೇಕಾಯಿ ಪಲ್ಯ ಕುದ್ದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬದನೇಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿ ಆಗುತ್ತೆ. ನಿಮಗೇನಾದರೂ ಈ ಥರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.